ಹೆಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋದಲ್ಲಿ ಮೈನರ್ ಟ್ರೇಡಿಂಗ್ ಅಕೌಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ ಝೀರೋದಲ್ಲಿ ನಾವು ಮೈನರ್ ಟ್ರೇಡಿಂಗ್ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡ್ಬೋದು ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಮೈನರ್ ಟ್ರೇಡಿಂಗ್ ಅಕೌಂಟ್ ಅಂದರೆ ಏನು? ಸೊ ಯಾರು 18 ವರ್ಷದ ಕೆಳಗಿರ್ತಾರೆ ಅವರನ್ನು ನಾವು ಮೈನರ್ ಅಂತ ಕರಿಬೋದು. ಸೊ ಅವರ ಹೆಸರಲ್ಲಿ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡ್ಬೋದು. ಅವರ ಗಾರ್ಡಿಯನ್ ಅದರ ಫುಲ್ ಕಂಟ್ರೋಲನ್ನು ಇಟ್ಕೊಂಡಿರ್ತಾರೆ ಅಥವಾ ಅವರ ಪೇರೆಂಟ್ ಅದರ ಫುಲ್ ಕಂಟ್ರೋಲನ್ನು ಹೊಂದಿರ್ತಾರೆ. ಸೊ ಹಾಗಾದರೆ ಈ ಮೈನರ್ ಟ್ರೇಡಿಂಗ್ ಅಕೌಂಟ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಮೊದಲನೇದಾಗಿ ಮಕ್ಕಳಲ್ಲಿ ಇನ್ವೆಸ್ಟಿಂಗ್ನ ಹ್ಯಾಬಿಟನ್ನು ಜನರೇಟ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ಬೋದು. ಅದೇ ರೀತಿ ತಾವು ತಮ್ಮ ಮಕ್ಕಳಿಗೆ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿರಬೇಕು, ಅವರ ಫ್ಯೂಚರ್ಗೆ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಬಿಗಿನಿಂಗಿಂದನೇ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಈ ಮೈನರ್ ಟ್ರೇಡಿಂಗ್ ಅಕೌಂಟ್ ಹೆಲ್ಪ್ ಆಗುತ್ತೆ. ತಮ್ಮ ಮಕ್ಕಳ ಹೆಸರಲ್ಲಿ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಿ ಅವರ ಅಕೌಂಟ್ಗೆ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ಬೋದಾಗತ್ತೆ. ಅದೇ ರೀತಿ ಇನ್ನೊಂದು, ಕೆಲವರು ಒಂದಷ್ಟು ಲಾಂಗ್ ಟರ್ಮ್ಗೋಸ್ಕರ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಬಟ್ ಡೇ ಟು ಡೇ ಬೇಸಿಸಲ್ಲಿ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಆ ಶೇರ್ಗಳ ಪ್ರೈಸ್ ಫ್ಲಕ್ಚುಯೇಟ್ ಆಗೋದನ್ನು ನೋಡಿಕೊಂಡು ಭಯದಿಂದ ತಮ್ಮ ಸ್ಟಾಕ್ಗಳನ್ನು ಎಕ್ಸಿಟ್ ಮಾಡ್ತಾರೆ. ಅಲ್ಲಿ ಅದರ ಫುಲ್ ಪೊಟೆನ್ಷಿಯಲ್ ಅಥವಾ ಫುಲ್ ಪ್ರಾಫಿಟನ್ನು ಅವರಿಗೆ ಕ್ಯಾಚ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿ ಸೈಕಾಲಜಿನ ಕಂಟ್ರೋಲ್ ಮಾಡಲಿಕ್ಕೆ ತಾವು ಶೇರನ್ನು ಪರ್ಚೇಸ್ ಮಾಡಿ ಮೈನರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಟ್ಟಾಗ ಆ ಅಕೌಂಟನ್ನು ನಾವು ಪದೇ ಪದೇ ನೋಡದಿದ್ದಾಗ ನಮಗೆ ಮೇ ಬಿ ನಮ್ಮ ಸೈಕಾಲಜಿನ ಕಂಟ್ರೋಲ್ ಮಾಡಿಕೊಂಡು ಯಾವುದೊಂದು ಶೇರನ್ನು ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮೇಯ್ನಾಗಿ ತಮ್ಮ ಮಕ್ಕಳ ಫ್ಯೂಚರ್ಗೆ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ, ಅವರ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇರುವಂಥ ಒಂದು ಬೆಟರ್ ಆಪ್ಷನ್ ಮೈನರ್ ಟ್ರೇಡಿಂಗ್ ಅಕೌಂಟ್. ಸೊ ಹಾಗಾದರೆ ಈ ಮೈನರ್ ಟ್ರೇಡಿಂಗ್ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಈ ಮೈನರ್ ಟ್ರೇಡಿಂಗ್ ಅಕೌಂಟ್ ಯಾವ ರೀತಿ ವರ್ಕ್ ಆಗುತ್ತೆ, ಇದರ ಬೆನಿಫಿಟ್ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ, ಸೊ ಮೊದಲನೇದಾಗಿ ಮೈನರ್ ಟ್ರೇಡಿಂಗ್ ಅಕೌಂಟಲ್ಲಿ ಪೇರೆಂಟೇ ಫುಲ್ ಕಂಟ್ರೋಲನ್ನು ಹೊಂದಿರುವಂಥದ್ದು. ಮೈನರ್ ತನ್ನ ಟ್ರೇಡಿಂಗ್ ಅಕೌಂಟಲ್ಲಿ ಶೇರ್ಸನ್ನು ಬೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫುಲ್ ಕಂಟ್ರೋಲ್ ಇರುವಂಥದ್ದು ಪೇರೆಂಟ್ ಹತ್ರ. ಸೊ ಹಾಗಾದರೆ ಮೈನರ್ಗೆ ಶೇರ್ಸನ್ನು ಬೈ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರೆ ಯಾವ ರೀತಿ ಮೈನರ್ ಅಕೌಂಟಲ್ಲಿ ಶೇರ್ಸನ್ನು ಬೈ ಮಾಡ್ಬೋದು? ಸೊ ಮೈನರ್ ಅಕೌಂಟಲ್ಲಿ ಶೇರ್ಸನ್ನು ಬೈ ಮಾಡಲಿಕ್ಕೆ ಪೇರೆಂಟ್ ತನ್ನ ಅಕೌಂಟಲ್ಲಿ ಮೊದಲನೇದಾಗಿ ಶೇರ್ಸನ್ನು ಬೈ ಮಾಡಬೇಕು. ನಂತರ ಅದನ್ನು ಗಿಫ್ಟ್ ಮುಖಾಂತರ ಮೈನರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅಥವಾ ಮೈನರ್ ರಿಕ್ವೆಸ್ಟ್ ಮಾಡ್ಬೋದು, ತನ್ನ ಅಕೌಂಟಿಗೆ ಈ ಶೇರ್ಸನ್ನು ಬೈ ಮಾಡಿ ಅದನ್ನು ಗಿಫ್ಟ್ ಮಾಡಿ ಅಂತ. ಝೀರೋದಲ್ಲಿ ಗಿಫ್ಟಿಂಗ್ ಅಂತ ಒಂದು ಫೀಚರ್ ಇದೆ, ಅದರ ಬಗ್ಗೆ ಬೇಕಿದ್ರೆ ಇನ್ನೊಂದು ಸಪ್ರೇಟ್ ವಿಡಿಯೋವನ್ನು ಮಾಡ್ತೀನಿ. ಸೊ ನೀವೇನಾದರೂ ನಿಮ್ಮ ಮಕ್ಕಳ ಹೆಸರಲ್ಲಿ ಒಂದು ಮೈನರ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳಿದರೆ ನೀವು ಶೇರ್ಸನ್ನು ಬೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅದನ್ನು ಗಿಫ್ಟ್ ಮುಖಾಂತರ ನಿಮ್ಮ ಮೈನರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಡೈರೆಕ್ಟಾಗಿ ಮೈನರ್ಗೆ ಶೇರ್ಸನ್ನು ಬೈ ಮಾಡಲಿಕ್ಕೆ ಇಲ್ಲಿ ಆಪ್ಷನ್ ಇರೋದಿಲ್ಲ. ಮೈನರ್ ಏನು ಮಾಡ್ಬೋದು, ನೀವು ಗಿಫ್ಟ್ ಮಾಡಿದಂಥ ಶೇರ್ಸನ್ನು ಟ್ರ್ಯಾಕ್ ಮಾಡ್ಬೋದು ಅಥವಾ ಆ ಹೋಲ್ಡಿಂಗನ್ನು ಸೆಲ್ ಮಾಡಲಿಕ್ಕೆ ಮೈನರ್ ಅಕೌಂಟಲ್ಲಿ ಆಪ್ಷನ್ ಇರುತ್ತೆ, ಬೈ ಮಾಡಲಿಕ್ಕೆ ಆಪ್ಷನ್ ಇಲ್ಲ. ಅದೇ ರೀತಿ ಇಂಟ್ರಾಡೇ ಮಾಡಲಿಕ್ಕೆ ಆಗೋದಿಲ್ಲ, F&Oನ ಮೈನರ್ ಅಕೌಂಟಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಕೇವಲ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಇರುವಂಥದ್ದು ಈ ಆಪ್ಷನ್. ಸೊ ಮೈನರ್ ಅಕೌಂಟಿಂದ ಶೇರ್ಸನ್ನು ಸೆಲ್ ಮಾಡಿದಾಗ ಅದರ ಅಮೌಂಟ್ ಏನಿರುತ್ತೆ ಮೈನರ್ ಟ್ರೇಡಿಂಗ್ ಅಕೌಂಟ್ಗೆ ಬರುತ್ತೆ. ಅಲ್ಲಿಂದ ಮೈನರ್ನ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಆ ಅಕೌಂಟ್ಗೆ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಆ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ಗಳು ಬರುತ್ತೆ. ಅದೇ ರೀತಿ ಈ ಮೈನರ್ ಟ್ರೇಡಿಂಗ್ ಅಕೌಂಟ್ಗೆ ಯಾವುದೇ ಅಕೌಂಟ್ ಓಪನಿಂಗ್ ಫೀಸ್ ಇರೋದಿಲ್ಲ, ಹಾಗೆ AMC ಕೂಡ ಇರೋದಿಲ್ಲ, ಫ್ರೀಯಾಗಿ ಇರುತ್ತೆ. ಈ ಮೈನರ್ ಟ್ರೇಡಿಂಗ್ ಅಕೌಂಟನ್ನು ನೀವು ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಗಾರ್ಡಿಯನ್ ಅಕೌಂಟ್ ಝೀರೋದಲ್ಲಿ ಇರಲೇಬೇಕಾಗತ್ತೆ. ಸೊ ನಿಮ್ಮ ಹತ್ರ ಟ್ರೇಡಿಂಗ್ ಅಕೌಂಟ್ ಇತ್ತು ಅಂತ ಹೇಳಿ ನಿಮ್ಮ ಮಕ್ಕಳ ಹೆಸರಲ್ಲಿ ನೀವು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಇದುವರೆಗೂ ಟ್ರೇಡಿಂಗ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಅಕೌಂಟನ್ನು ಓಪನ್ ಮಾಡಿ ನೆಕ್ಸ್ಟ್ ನೀವು ಮೈನರ್ ಅಕೌಂಟನ್ನು ನಿಮ್ಮ ಅಕೌಂಟ್ ಮುಖಾಂತರ ಓಪನ್ ಮಾಡ್ಬೋದು. ಹಾಗಿದ್ರೆ ಮೈನರ್ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ನಾವು ನೋಡೋದಾದರೆ, ಸೊ ಮೊದಲನೇದಾಗಿ ಪಾನ್ ಕಾರ್ಡ್ ಬೇಕಾಗತ್ತೆ, ಮೈನರ್ನ ಪಾನ್ ಕಾರ್ಡ್ ಬೇಕಾಗತ್ತೆ, ಅದೇ ರೀತಿ ಪೇರೆಂಟ್ನ ಪಾನ್ ಕಾರ್ಡ್ ಅಥವಾ ಗಾರ್ಡಿಯನ್ನ ಪಾನ್ ಕಾರ್ಡ್ ಕೂಡ ಬೇಕಾಗುತ್ತೆ. ಅದೇ ರೀತಿ ಮೈನರ್ನ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರಬೇಕಾಗತ್ತೆ, ಯಾಕೆ ಹೇಳಿದರೆ ವೆರಿಫಿಕೇಷನ್ಗೆ OTP ಕೂಡ ಬರುತ್ತೆ. ಅದೇ ರೀತಿ ಮೈನರ್ನ ಬರ್ತ್ ಪ್ರೂಫ್ ಬೇಕಾಗುತ್ತೆ, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಇರ್ಬೋದು, ಈ ರೀತಿಯ ಬರ್ತ್ ಪ್ರೂಫ್ ಬೇಕಾಗುತ್ತೆ. ಹಾಗೆ ಮೈನರ್ನೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಹಾಗೆ ಮೈನರ್ನ ಬ್ಯಾಂಕ್ ಪ್ರೂಫ್ ಬೇಕಾಗುತ್ತೆ, ಅದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು, ಪಾಸ್ಬುಕ್ನ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಕ್ಯಾನ್ಸಲ್ ಚೆಕ್ ಕೂಡ ಇದ್ರೆ ಸಾಕಾಗುತ್ತೆ. ಹಾಗೆ ಲೀಗಲ್ ಗಾರ್ಡಿಯನ್ ಲೆಟರ್ ಅಂತ ಬೇಕಾಗುತ್ತೆ. ಸೊ ಇದು ಯಾಕೆ ಬೇಕು? ಇನ್ ಕೇಸ್ ಗಾರ್ಡಿಯನ್ ತಂದೆ ತಾಯಿ ಅಲ್ಲದಿದ್ದರೆ ಈ ಲೆಟರ್ ಬೇಕಾಗುತ್ತೆ, ತಂದೆ ತಾಯಿ ಆಗಿದ್ರೆ ಈ ಗಾರ್ಡಿಯನ್ ಲೆಟರ್ ಬೇಕಾಗಿಲ್ಲ. ಹಾಗೆ ಅಡ್ರೆಸ್ ಪ್ರೂಫ್ ಕೂಡ ಬೇಕಾಗುತ್ತೆ, ಪಾಸ್ಪೋರ್ಟ್ ಆಗಿರ್ಬೋದು, ಆಧಾರ್ ಆಗಿರ್ಬೋದು, ಮೈನರ್ ಹಾಗೆ ಪೇರೆಂಟ್ನ ಅಡ್ರೆಸ್ ಪ್ರೂಫ್ ಇಲ್ಲಿ ಬೇಕಾಗುತ್ತೆ. ಹಾಗೆ ಗಾರ್ಡಿಯನ್ನ ಸಿಗ್ನೇಚರ್ ಬೇಕಾಗುತ್ತೆ. ಇದಿಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಟ್ರೇಡಿಂಗ್ ಅಕೌಂಟನ್ನು ಮೈನರ್ ಹೆಸರಲ್ಲಿ ಓಪನ್ ಮಾಡ್ಬೋದು. ಸೊ ಹಾಗಿದ್ರೆ ಯಾವ ರೀತಿ ಅಕೌಂಟನ್ನು ಓಪನ್ ಮಾಡ್ಬೋದು? ಆಗಲೇ ಹೇಳಿದಾಗೆ ಗಾರ್ಡಿಯನ್ ಹತ್ರ
ಟ್ರೇಡಿಂಗ್ ಅಕೌಂಟ್ ಇರಬೇಕಾಗತ್ತೆ. ಸೊ ನಿಮ್ಮದು ಟ್ರೇಡಿಂಗ್ ಅಕೌಂಟ್ ಇತ್ತು ಅಂತೇಳಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ನೀವು ನಿಮ್ಮ ಗಾರ್ಡಿಯನ್ ಟ್ರೇಡಿಂಗ್ ಅಕೌಂಟ್ಗೆ ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ ಯೂಸರ್ ಐಡಿ ಹಾಗೆ ಪಾಸ್ವರ್ಡನ್ನು ಹಾಕೊಂಡು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿ ನೆಕ್ಸ್ಟ್ ಕಂಟಿನ್ಯೂ ಕೊಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ನೀವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು, ಹಾಗೆ ಇಮೇಲ್ ಐಡಿಯನ್ನು ಎಂಟ್ರಿ ಮಾಡಿ ವೆರಿಫೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾನ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ, ಮೈನರ್ನ ಪಾನ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾನ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಡಿಜಿಲಾಕರ್ ಮುಖಾಂತರ KYCಯನ್ನು ಮಾಡಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ನೀವು ಮೈನರ್ನ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಬೇಕು. ಹಾಗೆ ನೆಕ್ಸ್ಟ್ ಇನ್ ಪರ್ಸನ್ ವೆರಿಫಿಕೇಷನ್ ಅಂತ ಬರುತ್ತೆ, IPO ಅಂತ ಕರಿತೀವಿ. ಮೈನರ್ ಹಾಗೆ ಗಾರ್ಡಿಯನ್ನ ಇನ್ ಪರ್ಸನ್ ವೆರಿಫಿಕೇಷನ್ ಅಂತ ಮಾಡಬೇಕಾಗತ್ತೆ ಆನ್ಲೈನಲ್ಲಿ. ನೆಕ್ಸ್ಟ್ ಒಂದಷ್ಟು ಡಾಕ್ಯುಮೆಂಟ್ ಏನು ಕೇಳುತ್ತೆ, ಪಾಸ್ಬುಕ್ ಇರ್ಬೋದು, ಸಿಗ್ನೇಚರ್ ಇರ್ಬೋದು, ಫೋಟೋ ಇರ್ಬೋದು, ಇವುಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ನಾಮಿನಿಯನ್ನು ಆ್ಯಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೈನ್ ಮಾಡಬೇಕಾಗತ್ತೆ. ಗಾರ್ಡಿಯನ್ನ ಆಧಾರ್ ನಂಬರನ್ನು ಕೊಟ್ಕೊಂಡು ನಾವಿಲ್ಲಿ ಸೈನನ್ನು ಮಾಡಬೇಕಾಗತ್ತೆ. ಸೊ ಸೈನ್ ಆದ ನಂತರ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ನಿಮಗೆ 48 ವರ್ಕಿಂಗ್ ಅವರಲ್ಲಿ ಅಕೌಂಟ್ ಓಪನಿಂಗ್ನ ಡೀಟೇಲ್ಗಳು ಸಿಗುತ್ತೆ. ನೆಕ್ಸ್ಟ್ ನೀವು ಆ ಅಕೌಂಟನ್ನು ಯೂಸ್ ಮಾಡಿಕೊಂಡು ಲಾಗಿನನ್ನು ಮಾಡ್ಬೋದು. ಇದರ ಬಗ್ಗೆ ಡೀಟೇಲ್ಡ್ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಕೌಂಟನ್ನು ಓಪನ್ ಮಾಡುವಾಗ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವು ಆ ವಿಡಿಯೋವನ್ನು ನೋಡ್ಕೊಳ್ಬೋದು. ಇಲ್ಲಿ ವಿಡಿಯೋ ಇದೆ ಝೀರೋದಲ್ಲಿ, ಆ ವಿಡಿಯೋನ ನೋಡ್ಕೊಂಡು ನೀವು ಅಕೌಂಟನ್ನು ಓಪನ್ ಮಾಡ್ಕೊಳ್ಬೋದು. ಸೊ ತುಂಬ ಈಸಿ ಸ್ಟೆಪ್ಸಲ್ಲಿ ಮೈನರ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಬೋದು. ಸೊ ಮೈನರ್ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ ನಿಮ್ಮ ಮಕ್ಕಳಿಗೆ ನೀವು ಇನ್ವೆಸ್ಟ್ಮೆಂಟ್ನ ಹ್ಯಾಬಿಟನ್ನು ಈಗಲಿಂದಲೇ ಕಲಿಸ್ತಾ ಹೋಗ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ ನಾವು ಝೀರೋದಲ್ಲಿ ಯಾವ ರೀತಿ ಮೈನರ್ ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡೋದು ಅನ್ನೋದ್ರ ಬಗ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.